ಗೌರಿಬಿದನೂರು ತಾಲೂಕು ತಪಸಮಾಕಲಹಳ್ಳಿ ಗ್ರಾಮದಲ್ಲಿ 70 ವರ್ಷಗಳ ಒತ್ತುವರಿ ತೆರವು. 2 ಮಹಿಳೆಯರು ವಿಷ ಸೇವಿಸಿ ಆತ್ಮಹತ್ಯೆಗೆ ಪ್ರಯತ್ನ. ತಪಸಮಾಕಲಹಳ್ಳಿ ಸರ್ಕಾರಿ ಜಾಗದಲ್ಲಿ ದಶಕಗಳಿಂದ ನೆಲೆಸಿದ್ದ ಸ್ಥಳೀಯ ಕುಟುಂಬಗಳ ಮನೆಗಳನ್ನು ಜೆಸಿಬಿ ಮೂಲಕ ತೆರವುಗೊಳಿಸುವಲ್ಲಿ ಪಂಚಾಯಿತಿ ಅಧಿಕಾರಿಗಳು ಯಶಸ್ವಿಯಾದರು. ಗಲಭೆಯಲ್ಲಿ 2 ಮಹಿಳೆಯರು ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದ ಘಟನೆ ನಡೆದಿದೆ. ಗ್ರಾಮದಲ್ಲಿ ನಂಜೇಗೌಡ ಹಾಗೂ ದಾಸಪ್ಪ ಕುಟುಂಬಗಳು 70ಕ್ಕೂ ಹೆಚ್ಚು ವರ್ಷಗಳಿಂದ ಸರ್ಕಾರಿ ಜಾಗದಲ್ಲಿ ಮನೆಗಳನ್ನು ನಿರ್ಮಿಸಿಕೊಂಡಿದ್ದರು. ಇತ್ತೀಚೆಗೆ ಪಂಚಾಯಿತಿ ಅಧಿಕಾರಿಗಳು ಈ ಖಾಲಿ ನಿವೇಶನವನ್ನು ಅಂಗನವಾಡಿಗೆ ಮೀಸಲಿಡಲಾಗಿದೆ ಎಂದು ಒತ್ತುವರಿದಾರರಿಗೆ 4 ದಿನಗಳ ಹಿಂದೆಯಷ್ಟೇ ನೋಟಿಸ್ ನೀಡಿದರು. ಬುಧವಾರ ಇಒ ಹೊನ್ನಯ್ಯ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ನೊಂದಿಗೆ ಜೆಸಿಬಿ ಮುಖಾಂತರ ತೆರವು ಕಾರ್ಯ ನಡೆಸಿದರು. ಇದನ್ನು ಖಂಡಿಸಿ ತೆರವು ಸಮಯದಲ್ಲಿ ಸ್ಥಳೀಯರು ವಿರೋಧಿಸಿ ಗುಂಪು ಸಂಘರ್ಷಣೆಗಳಾದರೂ ಸಹ ಅಧಿಕಾರಿಗಳು ಕಾರ್ಯ ಮುಂದುವರೆಸಿದರು. ಈ ಸಂದರ್ಭದಲ್ಲಿ ಒತ್ತುವರಿದಾರರಾದ ಸ್ವಪ್ನ ಹಾಗೂ ಸುಷ್ಮಿತಾ ಎಂಬ 2 ಮಹಿಳೆಯರು ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದು, 2 ಮಹಿಳೆಯರನ್ನ ಆಂಬ್ಯುಲೆನ್ಸ್ ಮೂಲಕ ಗೌರಿಬಿದನೂರು ಸರ್ಕಾರಿ ಆಸ್ಪತ್ರೆಗೆ ರವಾನಿಸಲಾಯಿತು. ಸ್ಥಳೀಯ ರಾಜಕೀಯ ಒತ್ತಡದಿಂದ ತೆರವುಗೊಳಿಸಲಾಗಿದೆ ಎಂದು ಒತ್ತುವರಿದಾರರು ಆರೋಪಿಸುತ್ತಿದ್ದಾರೆ. ಆದರೆ ಅಧಿಕಾರಿಗಳು ಜಾಗ ಅಂಗನವಾಡಿಗೆ ಸೀಮಿತವಾಗಿದ್ದು, ಪರಿಕರಗಳಿಗೆ ಅಗತ್ಯ ದಾಖಲೆಗಳ ಪ್ರಕಾರ ತೆರವು ನಡೆಸಿದ್ದೇವೆ ಎಂದಿದ್ದಾರೆ. ಘಟನೆ ಏನೇ ಇರಲಿ ಪಂಚಾಯಿತಿಗಳಿಗೆ ಸಂಬಂಧಿಸಿದ ಕರಾಬು ತಾಲೂಕಿನಾದ್ಯಂತ ಒತ್ತುವರಿ ಆಗಿದ್ರೂ ಸಹ ತಲೆ ಕೆಡಿಸಿಕೊಳ್ಳದ ಕಾರ್ಯನಿರ್ವಹಣಾಧಿಕಾರಿ ಖುದ್ದಾಗಿ ನಿಂತು ಸುಮಾರು 60 ಜನ ಪೊಲೀಸರ ಸಮ್ಮುಖದಲ್ಲಿ ತೆರವು ಕಾರ್ಯಾಚರಣೆಯನ್ನು ನಡೆಸಿರುವುದು ತಾಲೂಕಿನ ನಾಗರಿಕರಲ್ಲಿ ಹಲವು ಅನುಮಾನಗಳನ್ನು ಮೂಡಿಸಿದೆ. ರಾಜಕೀಯ ಇದೆ ಸರ್. ರಾಜಕೀಯ ಒತ್ತಡದಿಂದ ಅಧಿಕಾರಿಗಳು ನಮ್ಮ ಮೇಲೆ ಪ್ರೆಷರ್ ಆಗ್ತಿದ್ದಾರೆ ಸರ್. ಸರ್ ಗೌರ್ಮೆಂಟ್ ಇದ್ದರೆ ಅವ್ರು ಕೊಡಬೇಕಲ್ವ ಸರ್ ನಮಗೆ. ಒಂದು ನೋಟಿಸ್ ಗುರುವಾರ ಸಂಜೆ 4 ಗಂಟೆಗೆ ನೋಟಿಸ್ ಬಂತು. ಶುಕ್ರವಾರ ಮತ್ತೆ ತೆರವುಗೊಳಿಸಿ ಅಂತ ಶುಕ್ರವಾರ 9 ಗಂಟೆಗೆ ಬಂದಿದ್ದಾರೆ. ನಾವು ಆ ನೋಟಿಸ್ ರಿಪ್ಲೈ ಕೊಡೋಷ್ಟು ಟೈಮ್ ಇಲ್ಲ ಸರ್. 24 ಗಂಟೆ ಕೂಡ ಟೈಮ್ ಕೊಟ್ಟಿಲ್ಲ ಸರ್. ಎಷ್ಟು ನೋಟಿಸ್ ಕಳಿಸ್ಬೇಕು ಅವರು? 3-4 ನೋಟಿಸ್ ಕಳಿಸಿ ಮತ್ತು ಅವ್ರು ಬಂದು ನಾವು ಹಾಕಿರೋ ಡಾಕ್ಯುಮೆಂಟ್ಗೆ ಅವ್ರು ಪ್ರಾಪರ್ ರೀಸನ್ ಕೊಡಬೇಕಲ್ವ ಸರ್. ನಮ್ಮ ಡಾಕ್ಯುಮೆಂಟ್ಗೆ ಆನ್ಸರ್ ಮಾಡಬೇಕಲ್ವ. ಯಾಕೆ ಮಾಡ್ತಿಲ್ಲ ಸರ್ ಅವರು? ನಮ್ಮ ಡಾಕ್ಯುಮೆಂಟ್ ಅವ್ರಿಗೆ ಬೇಕಾಗಿಲ್ಲ ಸರ್. ರಿಸಲ್ಯೂಷನ್ ಆಗಿದೆ ಅಂತೆ ಗ್ರಾಮ ಪಂಚಾಯತಿಯಲ್ಲಿ, ಗ್ರಾಮ ಅಧ್ಯಕ್ಷರೆಲ್ಲ ಸೈನ್ ಹಾಕಿದೆಯಂತೆ. ಅದು ಗೌರ್ಮೆಂಟ್ ಶೆಡ್ ಎಲ್ಲ ತೆರವುಗೊಳಿಸಿದ್ದಾರೆ. ಮುಂದೆ ಯಾವ ಥರ ನಿಮ್ಮ ಇದು ಮಾಡ್ತಾರೆ ಏನು ಸರ್? ನಮಗೆ ಇಲ್ಲಿವರೆಗೂ ನಾವು ಕೋರ್ಟ್ಗೆ ಹಾಕ್ತೀವಿ. ನಾವು ಕೋರ್ಟ್ಗೆ ಹಾಕೋಷ್ಟು ಟೈಮ್ ಕೊಟ್ಟಿಲ್ಲ ಸರ್. ಇವರು ಟೈಮೇ ಕೊಟ್ಟಿಲ್ಲ ನಮಗೆ. ಒಂದೇ ದಿನಕ್ಕೆ ಕೋರ್ಟ್ ಆರ್ಡ್ರ್ ತಗೋಬರೋಕ್ಕಾಗುತ್ತಾ? ಎಷ್ಟು ದಿನ ಅವ್ರು ನೋಟಿಸ್ ಕಳಿಸಿ ಎಷ್ಟು ದಿನ ಟೈಮ್ ಕೊಟ್ಟಿದ್ದಾರೆ ನಮಗೆ? ನಾವು ರಿಪ್ಲೈ ಮಾಡಬೇಕಲ್ವ ಸರ್? ಮಿನಿಮಮ್ 15 ದಿನ, 1 ತಿಂಗಳಾದರೂ ಟೈಮ್ ಕೊಟ್ಟಿದ್ರೆ ನಾವು ರಿಪ್ಲೈ ಮಾಡ್ಬೋದಿತ್ತು. ಏಕಾಏಕಿ ಬಂದು ಅವ್ರು ಹೆಂಗೆ ಸರ್? ಯಾರು ಸರ್ ಅವ್ರಿಗೆ ರೈಟ್ಸ್ ಕೊಟ್ಟಿದ್ದು? ನಮ್ಮ ಜಾಗದಲ್ಲಿ ನಾವು ಮನೆ ಮಾಡಿಕೊಂಡ್ರೆ ಅವ್ರಿಗೆ ಅವ್ರ ಅಧಿಕಾರನ ದುರುಪಯೋಗ ಮಾಡ್ಕೊತಿದ್ದಾರೆ ಸರ್. ಇದೇ ನಮ್ಮದೇ ಅಲ್ಲ ಸರ್. ನಮ್ಮೂರಲ್ಲಿ ಯಾರ್ದು ಡಾಕ್ಯುಮೆಂಟೇಶನ್ ಇಲ್ಲ, ಪ್ರಾಪರ್ ಡಾಕ್ಯುಮೆಂಟೇಶನ್ ಅಲ್ಲ, ಯಾವುದು ಚೆಕ್ ಬಂದಿಲ್ಲ, ಹಕ್ಕುಪತ್ರ ಇಲ್ಲ. ಇಷ್ಟು ವರ್ಷದಿಂದ ಅಧಿಕಾರಿಗಳು ಸುಮ್ಮನೆ ಇದ್ದವರು ಇವಾಗ ಯಾಕೆ? ಹೌದು ಸರ್. ಇಷ್ಟು ವರ್ಷದಿಂದ ನಾವು ಬಳಸ್ಕೊತಿದ್ದೀವಿ. ನಮ್ಮ ತಾತ ಕಾಂಪೌಂಡ್ ಹಾಕಿದ್ರು ಸರ್. ಸುಮಾರು ನಮ್ಮ ತಾತ ಅಂದರೆ ನಮ್ಮ ಅಪ್ಪಂಗೆ 75 ವರ್ಷ. ನಮ್ಮ ತಾತಂಗೆ ಯಾವ ಕಾಲದಲ್ಲಿ ಹಾಕಿರ್ತಾರೆ ಸರ್ ಅವ್ರು ಕಾಂಪೌಂಡು? ಊರವ್ರಿಗೆಲ್ಲ ಬೇಕಾದರೆ ವಿಚಾರಿಸಿ ಸರ್. ಅದೆಲ್ಲ ನಮ್ಮದೇ ಪ್ರಾಪರ್ಟಿ. ಅವ್ರು ಆನ್ಲೈನಲ್ಲೇ ತೋರಿಸಿದೆ ಅಲ್ವಾ ಸರ್? ನಮ್ಗೆ ಆನ್ಸರ್ ಮಾಡಬೇಕಲ್ವಾ ಅವರು? ಏಕಾಏಕಿ ಬಂದು ಹೇಗೆ ಸರ್ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಿದ್ದಾರೆ? ಈ ಥರ ಅಧಿಕಾರನ ದುರುಪಯೋಗ ಮಾಡಿಸ್ಕೊತಿದ್ದಾರೆ ಸರ್. ನನ್ನ ಪ್ರಾಣಕ್ಕೆ ಏನಾದರೂ ಕುತ್ತು ಬಂದರೆ ಅಧಿಕಾರಿಗಳೇ ಕಾರಣ ಸರ್. ಬಿಡ್ತಿಲ್ಲ ಸರ್. ಏಕದಮ್ ಬಂದ್ಬಿಟ್ಟು ಮಗು ಅನ್ನೋದೇ ನೋಡಿಬಿಟ್ಟು ತಳ್ಳಿಬಿಟ್ಟು ಎರಾಬಿಟ್ಟು ತಳ್ಳಿಬಿಟ್ಟು ಬೇರೆವೆಲ್ಲ ಬಿಟ್ಟು ನಮ್ಮದೇ ತೆಗೆದ್ಬಿಟ್ಟಾರೆ ಸರ್. ಅವ್ರಿಗೆ ನಾಚಿಕೆ ಆಗಲ್ವ ಸರ್? ನಾನು ಬಾಡೆ ಅಂತ ಅನ್ನೋದೇ ಒಂಥರ ನೋಡಿಬಿಡೋದೆ. ವಿಷ ಕುಡಿಯೋಷ್ಟು ಲೆವೆಲ್ಗೆ ತಗೊಬಂದಾರೆ ಸರ್. ಅವರು ಮಗುಗೆ ಎತ್ಕೊಂಡು ನಿಂತಿದ್ರು. ಅವ್ರು ನಂಗೆ ನೋಡೋದೇ ಇಲ್ಲ. ಎಲ್ಲ ತಳ್ಬಿಟ್ಟು ಸರ್. ಮಗುಗೆ ಸ್ವಲ್ಪ ಕೆಳಗಡೆ ಬಿದ್ದು ಸ್ವಲ್ಪ ಮಗುಗೂ ಏಟಾಗಿದೆ ಸರ್. ನಾವು ಅಲ್ಲಿ ಕುತ್ಕೊಂಡಿದ್ರು. ನಮ್ಗೆ ಡೂಗ್ಬಿಟ್ಟು ಆ ಥರ ಮಾಡ್ಯಾರೆ ಸರ್ ಅವ್ರು ಬಂದುಬಿಟ್ಟು. ನಮ್ಗೆ ನ್ಯಾಯ ಬೇಕಂದರೆ ಬೇಕು ಸರ್. ಇವಾಗ 100 ವರ್ಷದಿಂದ ಇದ್ದೀವಿ ಸರ್. ನಾವು ಅಲ್ಲಿ ಬೇರೆ ಮನೆ ಇಲ್ಲ. ನಾನು ತವ್ರ ಮನೆಗೆ ಹೋಗಿದ್ದೆ ಸರ್ ಬಾಳೆ ಅಂತ ಅಡಿಕೆ. ಅಷ್ಟು ದಿನ ಬೇರೆಯವ್ರ ಮನೆಯಿದ್ದೆ. ಇವಾಗ ನಂಗೆ ಮನೆ ಬೇಕು ಅಂತ ಗುಡಿಸ್ಲಾಕೊಂಡು ನಿಧಾನವಾಗಿ ಕಟ್ಕೊಂಡು ನಾನು ಗುಡಿಸ್ಲಾಕೊಂಡು ಆ ಥರ ಇದ್ದರೆ ಈ ಥರ ಮಾಡ್ಯಾರೆ ಸರ್. ಬಂದುಬಿಟ್ಟು ಏಕದಮ್ ನಾನು ಕೇಳಿಲ್ಲ ಏನಿಲ್ಲ ಸರ್. ಪೊಲೀಸವ್ರಿಗೆ ಅಷ್ಟೇ ಕರ್ಕೊಬಂದುಬಿಟ್ಟು ಏಕದಮ್ ಆ ಥರ ಮಾಡೋರೆ ಸರ್. ಇದಕ್ಕೆಲ್ಲ
ದೌರ್ಜನ್ಯ ಮಾಡಿ ಈ ಥರ ಮಾಡ್ಯಾರೆ ಸರ್. ಇದಕ್ಕೆಲ್ಲ ರಾಜಕಾರಣಿಗಳು ಒತ್ತಡ ಜಾಸ್ತಿ ಇದೆ ಸರ್. ಅವ್ರು ಯಾರಮ್ಮ ರಾಜಕಾರಣಿಗಳು? VO PDO ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಊರಿನ ಮೆಂಬರ್ ಸರ್. ಅವ್ರ ಹೆಸರಮ್ಮ? ನಾಗರಾಜ್ ಅಂತ. ಇವಾಗ ಗ್ರಾಮದಲ್ಲಿ ನಿಮ್ದು ಮಾತ್ರ ತೆರವುಗೊಳಿಸೋರು, ಬೇರೆಯವ್ರದ್ದು ಹೌದು ಸರ್, ನಮ್ಗೆ ಮಾತ್ರ ತೊಳಗೊಳಿಸಿದ್ದಾರೆ ಸರ್. 100 ವರ್ಷದಿಂದ ಇದ್ದೀವಿ ನಾವು. ನಮ್ಮ ಮಾತ್ರ ನಮ್ಮ ಡಾಕ್ಯುಮೆಂಟ್ ಇದ್ರೂ ಅವ್ರು ನೋಡ್ತಾ ಇಲ್ಲ ಸರ್. ಇದು ಸರ್ಕಾರದ್ದು ಅಂತ ಹೇಳ್ತಾವ್ರೆ ಸರ್. ಬೇರೆಯವರು ಈ ರೀತಿ ಒತ್ತುವರಿ ಮಾಡ್ಕೊಂಡವ್ರೆ. ಬೇರೆಯವ್ರದ್ದು ಎಲ್ಲ ಸರ್ಕಾರದ್ದೆಲ್ಲ ಐತೆ ಸರ್. ಅವ್ರು ತೆಗೀರಿ ಅಂದ್ರೆ ನೋಡ್ತಾ ಇಲ್ಲ. ನಕಾಶೆಯಲ್ಲಿರೋವೆಲ್ಲ ಮನೆಗಳೆಲ್ಲ ಕಟ್ಕೊಂಡವ್ರೆ ಸರ್. ಅದು ಮೀಡಿಯಾ ಅಂತ ಇದು ಮಾಡ್ತಾ ಇಲ್ಲ. ರಾಜಕಾರಣದಿಂದ ನಮ್ಮನ್ನು ಮಾತ್ರ ತೆರವು ಮಾಡ್ಯಾರೆ ಸರ್. ನಮ್ಗೆ ಅದು ಬಿಟ್ಟರೆ ಜಾಗ ಎಲ್ಲೂ ಇಲ್ಲ. ಆ ಜಾಗ ಬಿಟ್ಟರೆ ಎಲ್ಲೂ ಇಲ್ಲ ಸರ್. ಮಗು ಐತೆ, ನಮ್ಗೆ ಸ್ವಲ್ಪ ಕೊಡಿ, ಬೇಡ ಎಲ್ಲ ಬೇಡ ಸ್ವಲ್ಪ ಕೊಡಿ ಅಂದರೆ ಕೇಳ್ತಾನೆ ಇಲ್ಲ ಸರ್. ಅವರು ಏಕ್ದಮ್ ಬಂದುಬಿಟ್ಟು ಆ ಥರ ಗಲಾಟೆ ಮಾಡ್ಯಾರೆ ಸರ್ ಅವರು. ನಿಮ್ಮಲ್ಲಿ ದಾಖಲಾತಿ ಇದೆಯಾ ಈಗ? ಐತೆ ಸರ್, ನಮ್ಮ ಹತ್ರ ದಾಖಲಾತಿ ಎಲ್ಲ ಇದೆ. ಇದು ಟ್ಯಾಕ್ಸ್ ಕಟ್ಟಿದ್ದೀವಿ ಸರ್ ನಾವು, ಕಂದಾಯನೂ ಕಟ್ಟಿದ್ದೀವಿ ಪಂಚಾಯತಿಯಲ್ಲಿ, ಮತ್ತು ಅಪ್ಲಿಕೇಶನ್ ಹಾಕಿದ್ದೀವಿ ಪಂಚಾಯತಿಗೆ. ನಮ್ಮ ದಾಖಲೆ ತಪ್ಪಾಗಿದೆ, ಹೆಂಗೆ ಕಟ್ಸ್ಕೊಂಡ್ರಿ ಸರ್? ಮತ್ತು ಇಲ್ಲ ಅಂದರೆ ಹೆಂಗೆ ಕಟ್ಸ್ಕೊಂಡು ಡಾಕ್ಯುಮೆಂಟ್ ಕೊಡಿ, ಸರ್ಕಾರದ ಡಾಕ್ಯುಮೆಂಟ್ ಕೊಡಿ ಅಂದರೆ ಅವ್ರು ಕೊಡ್ತಾ ಇಲ್ಲ ಸರ್. ನಿಮ್ಗೆ ಯಾಕ್ರಿ ಬೇಕು ಅಂತಾರೆ ಸರ್. ಇರೋ ಡಾಕ್ಯುಮೆಂಟ್ ಎಲ್ಲ ತಿದ್ದುಪಡಿ ಮಾಡ್ಕೊಂಡಿದ್ದಾರೆ. ಈಗ ಯಾರ ಹೆಸರಿಗೆ ಮಾಡ್ಕೊಂಡವ್ರು? ಪಂಚಾಯತಿಗೆ ಮಾಡ್ಕೊಂಡವ್ರು, ಬೇರೆ ಯಾರನ್ನ ಮಾಡ್ಕೊಂಡವ್ರು? ಪಂಚಾಯತಿಗೆ ಮಾಡ್ಕೊಂಡಿದ್ದಾರೆ ಸರ್. ಸರ್ಕಾರಕ್ಕೆ ಸ್ಕೂಲ್ ಕಟ್ಟಬೇಕು ಅಂತ ಆಲ್ರೆಡಿ ಅಂಗನವಾಡಿ ಆಚೆ ಮಾನ ಮರ್ಯಾದೆ ಇಲ್ವಾ ಸರ್ ಅವ್ರಿಗೆ? ಆಚೆ ಮಾನ ಮರ್ಯಾದೆ ಇದ್ದು ಇಂಥ ಬಡವ್ರ ಮಕ್ಕಳಿಗೆ ಹೊಟ್ಟೆ ಮೇಲೆ ಓದು ಏನಂತ ಮಾಡ್ತಾ ಇದ್ದಾರೆ ಅವರು. ನಿಮ್ಮ ಹೆಸರಮ್ಮ? ನಮ್ಮ ಹೆಸರು ಸುಷ್ಮಿತಾ ಅಂತ. ಯಾವ ಊರು ನಿಮ್ಮದು? ತೌಸ್ಮಾಕ್ನಲ್ಲಿ. ತೊಂಡೆಬಾಯಿ ಹೋಗ್ಲಿ. ಹೌದು ಸರ್, ತೊಂಡೆಬಾಯಿ ಹೋಗ್ಲಿ.